ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ವಿದ್ಯಾರ್ಥಿಗಳ ಸೆಕೆಂಡ್ ಫೈನಲ್ ಎಕ್ಸಾಮ್ ಇದೆ 6/5/2025 ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಇವಾಗ ನನಗೆ ಕಡಿಮೆ ಮಾರ್ಕ್ಸ್ಗಳು ಬಂದಿದೆ, ನಾನು ಇನ್ನೊಮ್ಮೆ ಎಕ್ಸಾಮ್ ಬರ್ತಿದೆ ಅಂತ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅದರೊಳಗೆ ನಿಮಗೆ 2 ಮಾರ್ಕ್ಸ್ ಆಗಿರಬಹುದು MCQ ಕ್ವಶನ್ ಮತ್ತು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಆಲ್ರೆಡಿ ನಾನು ಸೊಲ್ಯೂಷನ್ ಮಾಡಿದ್ದು. ಇಂಪಾರ್ಟೆಂಟ್, ನಾನು ನಿಮಗೆ ಈಸಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ, ಸಿಂಪಲ್ ಟ್ರಿಕ್ಸ್ ಆಯ್ತಾ. ಫಾರ್ಮೆಟ್ ಹಾಕಿ ನೀವು ಬರೆದೇ ಡೆಫಿನೆಟ್ಲಿ ನೀವು 12ಕ್ಕೆ 12 ಅಂಕಗಳನ್ನು ಆರಾಮಾಗಿ ಪಡ್ಕೊಳ್ತೀರಾ. ಒಂದು ವೇಳೆ ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ನಿಮಗೆ 9 ರಿಂದ 8 ಮಾರ್ಕ್ಸ್ ಆದರೂ ಕೊಡ್ತಾರೆ ಆಯ್ತಾ. ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಈಸಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. 6/5/2025 ದ್ವಿತೀಯ PUCಯ ಅಕೌಂಟೆನ್ಸಿ 2ನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಿಲ್ಲ ಅಂತ ವಿದ್ಯಾರ್ಥಿಗಳು ಯಾವುದೇ ರೀತಿ ಫೀಸ್ ಇರಲ್ಲ, ಕಾಲೇಜಿನಲ್ಲಿ ಹೋಗಿ ಅಪ್ಲಿಕೇಶನ್ ಕಟ್ಟಿ 6/5/2025 ಎಕ್ಸಾಮ್ ಬರೆಯಕ್ಕೆ ಹೋಗಬೇಕಾಗಿರುತ್ತೆ. ಇವಾಗ ಆಲ್ರೆಡಿ ನಾನು ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಇಂಗ್ಲಿಷ್ ಮತ್ತು ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮತ್ತು ಅದೇ ರೀತಿ ಇವಾಗ ಬಿಸ್ನೆಸ್ ಸ್ಟಡೀಸ್, ಬೇರೆ ಬೇರೆ ಸಬ್ಜೆಕ್ಟ್, ಇತಿಹಾಸ ಸಬ್ಜೆಕ್ಟ್, ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ನಾನು ಮಾಡಿದ್ದೇನೆ. ವಿಡಿಯೋಸ್ನಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಮತ್ತು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿದರೆ, ಇವಾಗ ಪ್ಲೇಲಿಸ್ಟ್ನಲ್ಲಿ ಹೋಗಿ ಆಯ್ತಾ, ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿದರೆ 80 ಔಟ್ ಆಫ್ 80 ನಾನು ವಿಡಿಯೋಗಳು ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ ನಲ್ಲಿ NC ಅಂತ ತೆಗೆದುಕೊಂಡಿದ್ರಲ್ಲ, ಯಾವ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸರ್ಚ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಆಲ್ರೆಡಿ 80 ಔಟ್ ಆಫ್ 80 ವಿಡಿಯೋನಲ್ಲಿ ಮಾಡಿಟ್ಟಿದ್ದೇನೆ. ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು, ಎಜುಕೇಶನ್ ಸಬ್ಜೆಕ್ಟ್ ಆಗಿರಬಹುದು, ಸೋಸಿಯಾಲಜಿ ಆಗಿರಬಹುದು, ಪೊಲಿಟಿಕಲ್ ಸೈನ್ಸ್ ಆಗಿರಬಹುದು ಆಯ್ತಾ, ಜಿಯೋಗ್ರಫಿ ಆಗಿರಬಹುದು, ಎಕನಾಮಿಕ್ಸ್ ಆಗಿರಬಹುದು ಆಯ್ತಾ, ಕನ್ನಡ ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಪೊಲಿಟಿಕಲ್ ಸೈನ್ಸ್ ಆಯ್ತಾ, ಎಲ್ಲವೂ ಹಾಕಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ, ಮತ್ತು ಅಕೌಂಟೆನ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಅಕೌಂಟೆನ್ಸಿನಲ್ಲಿ ಡೆಫಿನೆಟ್ಲಿ ನೀವು ಪಾಸ್ ಆಗಬಹುದು, ಬಹಳ ಈಸಿ ಇದೆ ಅಕೌಂಟೆನ್ಸಿನಲ್ಲಿ ಆಯ್ತಾ. ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ನಿಮಗೆ ಬರುತ್ತೆ. ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಈ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡ್ಬೇಕಂತ ನೋಡ್ಕೊಂಡ್ ಬಿಡ್ರಿ. ಇವಾಗ 12 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಜನರಲ್ ಎಂಟ್ರೀಸ್ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಇಲ್ಲಾಂದ್ರೆ ಬ್ಯಾಂಕ್ ಅಕೌಂಟ್ ಅಂತ ಅಂದ್ರೆ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್, ಈ ಒಂದು 12 ಅಂಕದ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ 12 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಆಯ್ತಲ್ಲ. ಮತ್ತು ಅಲ್ಲಿ ಕಾಮನ್ ಸೈಜ್ ಇಲ್ಲ ಅಂದ್ರೆ ಕಂಪಾರಿಟಿವ್, ಯಾವ್ದಾದ್ರು ಒಂದು ಕೇಳ್ತಾರೆ ನಿಮಗೆ, ಕಂಪಾರಿಟಿವ್ ಕೇಳಬಹುದು, ಇಲ್ಲಾಂದ್ರೆ ಕಾಮನ್ ಸೈಜ್ ಕೇಳಬಹುದು. ಇವಾಗ 2020 ಫೈನಲಿ ಅಂದ್ರೆ 1ನೇ ವಾರ್ಷಿಕ ಪರೀಕ್ಷೆ ನಡೆಸಿದ್ರೆ ಅಲ್ಲಿ ಕಾಮನ್ ಸೈಜ್ ಕೇಳಿದ್ದಾರೆ, ನಿಮಗೆ ಕಾಮನ್ ಸೈಜೇ ಕೇಳಬಹುದು. ಸೊ ಹಿಂಗೆ ಇವಾಗ ಪ್ರಾಡಕ್ಟ್ ಮೆಥಡ್ 6 ಅಂಕದ ಪ್ರಶ್ನೆಯಲ್ಲಿ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳಬಹುದು, ಇಲ್ಲಾಂದ್ರೆ ಪ್ರಾಡಕ್ಟ್ ಮೆಥಡೇ ಕೇಳಬಹುದು. ಪ್ರಾಡಕ್ಟ್ ಮೆಥಡ್ ನೋಡ್ಕೊಳ್ಳಿ. ಗೇನ್ ರೇಷಿಯೋ ಆಯ್ತಾ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ NPRS ರೇಷಿಯೋ ಆಗಿರಬಹುದು ಆಯ್ತಾ, ಗೇನ್ ರೇಷಿಯೋ ಆಗಿರಬಹುದು, ಸಕ್ರಿಫೈ ರೇಷಿಯೋ, ಈ ಮೂರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕೇಳಲಾಗುವುದು. ಹೆಚ್ಚಾಗಿ ನಿಮಗೆ ಗೇನ್ ರೇಷಿಯೋ ಇಲ್ಲಾಂದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಮತ್ತು ಇನ್ನೊಂದು ನಿಮಗೆ ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಅಂತ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ. ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಯಾವ ಒಂದು ದಿನಾಂಕಕ್ಕೆ ಡೆತ್ ಆಗಿದ್ದಾನೆ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇರುತ್ತೆ, ಇಲ್ಲಾಂದ್ರೆ ಪ್ರಿಪೇರ್ ಎಕ್ಸಿಕ್ಯೂಟಿವ್ ಅಕೌಂಟ್, ಯಾವ್ದಾದ್ರು ಒಂದು ನಿಮಗೆ ಕೇಳಲಾಗುವುದು. ಇಲ್ಲಾಂದ್ರೆ ಹೆಚ್ಚಾಗಿ ನಿಮಗೆ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟೇ ಕೇಳಿದ್ದಾರೆ. ಸೊ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು 12 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ. ಇವಾಗ 12 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಏನು ಪ್ರಶ್ನೆಗಳು ಕೊಡ್ತಾರಲ್ಲ ಆನ್ಯುವಲ್ ಎಕ್ಸಾಮ್ ನಲ್ಲಿ, ಆ ಒಂದು ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಮೊದಲಿಗೆ ಅರ್ಥ ಮಾಡ್ಕೊಂಡ್ ಬಿಡ್ರಿ. ಅದಕ್ಕೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ. ಇನ್ನೂ 6/5/2025 ಎಕ್ಸಾಮ್ ಇದೆ ಆಯ್ತಾ, ಇನ್ನೂ ಟೈಮ್ ಇದೆ. ಆರಾಮಾಗಿ ಒಂದೊಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ಕೊಳ್ಳಿ ಆಯ್ತಾ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.